ನೀವೀಗ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬಹುಶಃ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರದವರು ಇಂದು ನಿಮ್ಮ ಜೊತೆ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡ್ತಿರಬಹುದು, ನಾನು ಇಷ್ಟು ಪ್ರೀತಿಸಿದ್ದರೂ ಕೂಡ ಆ ವ್ಯಕ್ತಿ ನನ್ನನ್ನು ಯಾಕೆ ಬಿಟ್ಟೋದ್ರು? ಈಗ ಅವರು ನನ್ನ ಬಗ್ಗೆ ಏನು ಯೋಚಿಸ್ತಿರಬಹುದು? ಹೌದು ಮೊದಲನೇದಾಗಿ ಒಂದು ಸತ್ಯವನ್ನು ನಾವು ನೆನಪಲ್ಲಿಟ್ಕೊಳ್ಳೋಣ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಯೋಚಿಸುವುದಿಲ್ಲ. ಕೆಲವರು ಬೇಗ ಮುಂದೆ ಸಾಗ್ತಾರೆ, ಮತ್ತೆ ಕೆಲವರು ಹೊರಗೆ ನಗುತ್ತಿದ್ದರೂ ಕೂಡ ಒಳಗೆ ನೋವಿನಲ್ಲಿ ಇರುತ್ತಾರೆ. ಇನ್ನು ಕೆಲವರು ತಮ್ಮ ನಿರ್ಧಾರದ ಬಗ್ಗೆ ನಂತರ ಪಶ್ಚಾತ್ತಾಪ ಪಡಬಹುದು. ಮೊದಲನೇ ಯೋಚನೆ, ನಾನು ಸರಿಯಾದ ನಿರ್ಧಾರ ಮಾಡಿದ್ದೇನಾ? ಹೌದು ಬ್ರೇಕಪ್ ಆದ ತಕ್ಷಣ ಹಲವರ ಮನಸ್ಸಿನಲ್ಲಿ ಈ ಪ್ರಶ್ನೆ ಮೂಡಬಹುದು. ಆ ಸಮಯದಲ್ಲಿ ಅವರು ತಮ್ಮ ನಿರ್ಧಾರವನ್ನು ಸರಿಯೆಂದುಕೊಂಡಿರಬಹುದು. ಆದರೆ ದಿನಗಳು ಕಳೆದಂತೆ ನಿಮ್ಮ ನೆನಪುಗಳು, ನಿಮ್ಮ ಕಾಳಜಿ, ನಿಮ್ಮ ಮಾತುಗಳು ನೆನಪಾಗಬಹುದು. ಆದರೆ ನೀವು ಅವರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಜೀವನವನ್ನೇ ನಿಲ್ಲಿಸಬಾರದು. ಎರಡನೇ ಯೋಚನೆ, ಅವರು ಈಗ ಹೇಗಿರಬಹುದು? ಹೌದು ನಿಮ್ಮೊಂದಿಗೆ ಬಹಳ ಸಮಯ ಕಳೆದಿದ್ದರೆ ನಿಮ್ಮ ಅಭ್ಯಾಸಗಳು, ನಿಮ್ಮ ನಗು, ನಿಮ್ಮ ಕಾಳಜಿ ಅವರಿಗೆ ನೆನಪಾಗುವುದು ಸಹಜ. ಇದು ಪ್ರತಿಯೊಬ್ಬರಲ್ಲೂ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಹಲವರಿಗೆ ಹಳೆಯ ನೆನಪುಗಳು ಮತ್ತೆ ಮತ್ತೆ ಬರುತ್ತವೆ. ಮೂರನೇ ಯೋಚನೆ, ನಾನು ಕಳೆದುಕೊಂಡಿದ್ದು ಏನು? ಹೌದು ನಿಮ್ಮ ಮೌಲ್ಯವನ್ನು ಕೆಲವರು ನೀವು ಜೊತೆಯಲ್ಲಿದ್ದಾಗ ಅರಿಯುವುದಿಲ್ಲ. ನೀವು ದೂರವಾದ ಮೇಲೆ ಮಾತ್ರ ನಿಮ್ಮ ಸ್ಥಾನ ಎಷ್ಟು ದೊಡ್ಡದು ಎಂಬುದನ್ನು ಅರ್ಥವಾಗಬಹುದು. ಆದರೆ ನೆನಪಿಡಿ, ನಿಮ್ಮ ಮೌಲ್ಯವನ್ನು ಯಾರಾದರೂ ಅರಿತರೆ ಮಾತ್ರ ನೀವು ಅಮೂಲ್ಯರು ಅಲ್ಲ. ನಿಮ್ಮ ಮೌಲ್ಯ ಮೊದಲೇ ಇತ್ತು, ಈಗಲೂ ಇದೆ. ನಾಲ್ಕನೇ ಯೋಚನೆ, ಪಶ್ಚಾತ್ತಾಪ. ಹೌದು ಕೆಲವರು ನಿಜವಾಗಿಯೂ ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಡಬಹುದು. ಆದರೆ ಕೆಲವರು ಎಂದಿಗೂ ಹಾಗೆ ಮಾಡದೇ ಇರಬಹುದು. ಆದ್ದರಿಂದ ನಿಮ್ಮ ಸಂತೋಷವನ್ನು ಅವರ ಪಶ್ಚಾತ್ತಾಪದ ಮೇಲೆ ಕಟ್ಟಬೇಡಿ. ಐದನೇ ಯೋಚನೆ, ಹಳೆಯ ನೆನಪುಗಳು. ಹೌದು ಒಂದು ಹಾಡು, ಒಂದು ರಸ್ತೆ, ಒಂದು ಫೋಟೋ, ಒಂದು ದಿನಾಂಕ, ಇವುಗಳು ಹಳೆಯ ನೆನಪುಗಳನ್ನು ಮತ್ತೆ ಜೀವಂತ ಮಾಡಬಹುದು. ನೆನಪುಗಳು ಬಂದರೆ ಪ್ರೀತಿ ಇನ್ನೂ ಇದೆ ಎನ್ನುವುದಲ್ಲ, ಅದು ಜೀವನದ ಒಂದು ಭಾಗವಾಗಿರಬಹುದು. ಈಗ ನಿಮ್ಮ ಬಗ್ಗೆ ಮಾತನಾಡೋಣ. ನೀವು ಪ್ರತಿದಿನ ಅವರ ಲಾಸ್ಟ್ ಸೀನ್ ನೋಡುತ್ತಿದ್ದರೆ, ಅವರು ಸ್ಟೇಟಸ್ ಹಾಕಿದ್ದಾರಾ ಎಂದು ಕಾಯುತ್ತಿದ್ದರೆ, ಒಂದು ಮೆಸೇಜ್ ಬರುತ್ತದೆ ಎಂದು ಗಂಟೆಗಟ್ಟಲೆ ಫೋನ್ ನೋಡುತ್ತಿದ್ದರೆ, ನೀವು ನಿಮ್ಮ ಜೀವನದ ಅಮೂಲ್ಯ ಸಮಯವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಒಬ್ಬ ವ್ಯಕ್ತಿ ನಿಮ್ಮ ಜೀವನದ ಒಂದು ಅಧ್ಯಾಯವಾಗಬಹುದು, ಆದರೆ ನಿಮ್ಮ ಇಡೀ ಪುಸ್ತಕ ಅಲ್ಲ. ಇಂದು ನಿಮ್ಮ ಹೃದಯಕ್ಕೆ ತುಂಬ ನೋವಾಗಿರಬಹುದು, ಆದರೆ ಇದೇ ನೋವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡಬಹುದು. ಇಂದು ನೀವು ಅಳಬಹುದು, ನಾಳೆ ನೀವು ನಗಬಹುದು, ಇಂದು ನೀವು ಒಂಟಿಯಾಗಿರಬಹುದು. ಆದರೆ ಒಂದು ದಿನ ನಿಮ್ಮನ್ನು ಗೌರವಿಸುವ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ, ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ಜನರು ನಿಮ್ಮ ಜೀವನಕ್ಕೆ ಬರಬಹುದು. ಆ ದಿನಗಳವರೆಗೆ ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ, ಹೊಸ ಕೌಶಲ್ಯಗಳನ್ನು ಕಲಿಯಿರಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಮುಖ್ಯವಾಗಿ ನಿಮ್ಮನ್ನು ನೀವು ಪ್ರೀತಿಸಿ. ಯಾಕೆಂದರೆ ನಿಮ್ಮನ್ನು ನೀವು ಪ್ರೀತಿಸಿದ್ದರೆ ಬೇರೆ ಯಾರ ಪ್ರೀತಿಯು ನಿಮ್ಮ ಒಳಗಿನ ಖಾಲಿತನವನ್ನು ತುಂಬಲಾರದು. ಕೊನೆಯದಾಗಿ ಒಂದು ಮಾತು, ಬ್ರೇಕಪ್ ಎಂದರೆ ಜೀವನ ಮುಗಿದಿದೆ ಎಂಬುದಲ್ಲ. ಕೆಲವೊಮ್ಮೆ ಅದು ಹೊಸ ಜೀವನದ ಆರಂಭ. ಕೆಲವು ಬಾಗಿಲುಗಳು ಮುಚ್ಚಿದಾಗ ಮಾತ್ರ ಉತ್ತಮ ಅವಕಾಶಗಳ ಬಾಗಿಲುಗಳು ತೆರೆಯುತ್ತವೆ. ಆದ್ದರಿಂದ ಹಿಂದೆ ನಡೆದಿದ್ದನ್ನು ನೆನೆದು ನಿಮ್ಮ ಭವಿಷ್ಯವನ್ನು ಕತ್ತಲೆಯಾಗಿಸಬೇಡಿ. ನಿಮ್ಮ ಕನಸುಗಳು ಇನ್ನೂ ಜೀವಂತವಾಗಿವೆ. ನಿಮ್ಮ ನಗು ಮತ್ತೆ ಮರಳಿ ಬರುತ್ತದೆ. ಒಂದು ದಿನ ಕನ್ನಡಿಯ ಮುಂದೆ ನಿಂತು ನೀವು ಹೇಳುತ್ತೀರಿ, ಆ ದಿನ ನಾನು ತುಂಬ ನೋವಿನಲ್ಲಿದ್ದೆ, ಆ ದಿನ ನಾನು ತುಂಬ ಹತ್ತಿದ್ದೇನೆ, ಆದರೆ ಇಂದು ನಾನು ಇನ್ನಷ್ಟು ಬಲಿಷ್ಠವಾಗಿದ್ದೇನೆ, ಇನ್ನಷ್ಟು ಸಂತೋಷವಾಗಿದ್ದೇನೆ, ನನ್ನನ್ನು ನಾನು ಮತ್ತೆ ಕಂಡುಕೊಂಡಿದ್ದೇನೆ. ಅದೇ ನಿಜವಾದ ಗೆಲುವು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಒಂದು ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ.
ಥ್ಯಾಂಕ್ ಯು.